ನಿನ್ನ ಕಪೋರ್ಡಲ್ಲೇ ಇತ್ತು. ವಾಟ್? ನನ್ನ ಕಬಾರ್ಡಲ್ಲಿ ಹೇಗೆ ಬಂತು? ಅದು ನೀನೇ ಹೇಳಬೇಕು ಶಾರ್ವರಿ, ಅದು ಹೇಗೆ ಬಂತು ಅಂತ. ಹೇಳು ಶಾರ್ವರಿ, ಇದು ಹೇಗೆ ಬಂತು? ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ರೀ. ನನಗೆ ಬೇಕಿದ್ದಿದ್ರೆ ಡೈರೆಕ್ಟಾಗಿ ಕೇಳ್ತಿದ್ದೆ, ಕದ್ದು ಮುಚ್ಚಿ ನನ್ನ ರೂಮಲ್ಲಿ ಯಾಕೆ ಇಡ್ತಿದ್ದೆ? ಚಿಕ್ಕಪ್ಪ, ಚಿಕ್ಕಮ್ಮನ ಪ್ರಶ್ನೆ ಮಾಡಬೇಡಿ. ಅವರಿಷ್ಟು ವರ್ಷ ಈ ಮನೆನ ನಿಭಾಯಿಸಿದ್ದಾರೆ. ಅವ್ರಿಗೆ ಈ ಮನೆಯಲ್ಲಿ ಎಲ್ಲರ ಮೇಲೆ ಹಕ್ಕಿದೆ. ಅವ್ರಿಗೇನಾದರೂ ಬೇಕಂದ್ರೆ ಅವರೇ ತಗೋತಾರೆ. ಹೀಗ್ಯಾಕೆ ಮಾಡ್ತಾರೆ? ಚಿಕ್ಕಮ್ಮ, ನಾನು ನಿಮ್ಮನ್ನ ನಂಬ್ತೀನಿ. ನಾನು ನಿಮ್ಮನ್ನು ನಂಬ್ತೀನಿ ಚಿಕ್ಕಮ್ಮ. ನೀವೀ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾನು ನಂಬ್ತೀನಿ ಅತ್ತೆ. ಇದ್ಯಾಕೋ ನಮ್ಮಲ್ಲಿ ತಂದಿಡೋದಕ್ಕೋಸ್ಕರ ಬೇಕು ಅಂತ ಬೇರೆ ಯಾರೋ ಮಾಡ್ತಿದ್ದಾರೆ ಅನ್ಸುತ್ತೆ. ಈ ಹಾರ ಕಾಣದೆ ತುಂಬ ಟೆನ್ಷನ್ ಆಗಿತ್ತು. ಹೇಗೂ ಸಿಗ್ತಲ್ಲ ಬಿಡಿ. ಹೇಗೆ ಸುಮ್ಮನೆ ಬಿಡೋಕ್ಕಾಗುತ್ತೆ? ಹಾರನ ತೊಗೊಂಡು ಹೋಗಿ ಚಿಕ್ಕಮ್ಮನ ರೂಮಲ್ಲಿ ಇಟ್ಟಿದ್ದಾರೆ. ಮನೇಲಿ ಯಾರೋ ಕಳ್ಳರಿದ್ದಾರೆ ಹಾಗಾದ್ರೆ. ಹೌದು ಮಾವ, ಮನ್ಸಲ್ಲಿ ಒಂದ್ಸರಿ ಅನುಮಾನ ಹುಟ್ಟಿದ್ರೆ ಯಾರಿಗೂ ಸಮಾಧಾನ ಇರಲ್ಲ. ಅದ್ಯಾರು ಅಂತ ಗೊತ್ತಾದ್ರೇನೆ ಸರಿ. ಸರಿಯಾಗಿ ಹೇಳಿದೆ ಪೂರ್ಣಿ. ಯಾವಾಗಲೂ ಹೋಗಲಿ ಬಿಡಿ ಅಂತ ಸುಮ್ಮನೆ ಬಿಡೋಕ್ಕಾಗಲ್ಲ. ದಯವಿಟ್ಟು ಇದನ್ನು ಯಾರು ಮಾಡಿದಂತ ಒಪ್ಕೊಳ್ಳಿ. ಅಥವಾ ಕೆಲ್ಸದವ್ರು ಯಾರಾದರೂ? ಹಾರ ಇಲ್ಲ ಅಂತ ಗೊತ್ತಿದ್ರು ಸತ್ಯ ಹೇಳ್ದೆ ಸುಮ್ಮನಿದ್ದೆ. ಈಗ ಈ ಮನೆ ನೆಮ್ಮದಿಗೋಸ್ಕರ ಒಂದು ಸುಳ್ಳು ಹೇಳ್ಬಿಡ್ತೀನಿ. ಯಾರು ಜಗಳ ಆಡಬೇಡಿ, ಯಾರ ಮೇಲೂ ಅನುಮಾನ ಪಡಬೇಡಿ. ನನಗಿತ್ತೀಚೆಗೆ ಕೆಲವು ವಿಷಯಗಳು ಮರ್ತೋಗುತ್ತೆ. ಶಾರ್ವರಿಯವರು ಪೂಜೆಗೆ ಹಾರ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದರು. ಇದೇ ಹಾರ ಅಲ್ವಾ ಅಂತ ಕೇಳೋಕ್ಕೆ ಅವ್ರ ರೂಮಿಗೆ ತೊಗೊಂಡೋಗಿದ್ದೆ. ಅವ್ರು ಅಲ್ಲಿರಲಿಲ್ಲ. ಆಮೇಲೆ ಕೇಳಿದ್ರಾಯ್ತು ಅಂತ ಅಲ್ಲೇ ಇಟ್ಟು ಮರ್ತು ಬಂದ್ಬಿಟ್ಟೆ ಅನ್ಸುತ್ತೆ. ಎಷ್ಟು ಆರಾಮಾಗಿ ಹೇಳ್ತಿದ್ದೀರಿ. ನಮ್ಮ ಅಜ್ಜಿ ಹಾರ ಅದು. ಅದಕ್ಕೆ ಯಾಕೆಷ್ಟು ಮರಿತಿದ್ದೀರಾ? ಇದು ಮುಖ್ಯವಾದ ಹಾರ, ಮರಿಬಾರ್ದಲ್ವಾ? ಎಲ್ಲರೂ ನನಗೆ ಕ್ಷಮಿಸಿ. ನನಗೆ ಯಾಕೋ ನಿದ್ದೆನೂ ಸರಿ ಹೋಗಿರಲಿಲ್ಲ. ಇನ್ಮೇಲೆ ಇಂಥ ವಿಷಯದಲ್ಲಿ ಹುಷಾರಾಗಿರ್ತೀನಿ. ದಯವಿಟ್ಟು ಕ್ಷಮಿಸಿ. ಅಮ್ಮ, ನಿಜ ಹೇಳ್ತಿದ್ದೀರಾ? ತುಳಸಿಯವರೇ, ನೀವು ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡೋಣ ಅಲ್ವಾ? ಹೇಗೋ ಹಾರ ಸಿಕ್ತಲ್ಲ, ಪೂಜೆ ಮಾಡೋಣ. ತಾತ, ಸೋಗ್ಲಾಡಿ, ನೀನು ಈಗಿನ ಹೆಂಗಸರ ಥರ ಈ ಟಿ ವಿ ಸೀರಿಯಲ್ಗಳು ನೋಡೋದೇ ಇಲ್ವಾ? ನೀನು ಟಿ ವಿ ನೋಡಿದ್ದೆ ನಾನು ಯಾವತ್ತೂ ನೋಡಿದ್ದಿಲ್ಲ. ನಾನು ಟಿ ವಿ ನೋಡೋದೆಲ್ಲ ಅಷ್ಟೆಲ್ಲ ಅಭ್ಯಾಸ ಇಲ್ಲ ತಾತ.
ಬೇಜಾರಾಯಿತು ಅಂದರೆ ಬುಕ್ಸ್ ಓದ್ತೀನಿ, ಅದೇ ನನಗೆ ಸಂತೋಷ ಕೊಡುತ್ತೆ. ನೀನು ಈಗಿನ ಕಾಲದ ಥರ ಹುಡುಗಿ ಅಲ್ಲ, ತುಂಬ ಒಳ್ಳೆ ಹುಡುಗಿ. ಒಂದು ವಿಷಯ ಹೇಳ, ನಮ್ಮ ದಂಡಪಿಂಡ ನಿನ್ನನ್ನು ನನಗೆ ಹೇಳ್ದೇನೆ ಮದುವೆ ಆಗೋದಕ್ಕೆ ಹೊರಟಿದ್ದಾನೆ ಅಂತಂದಾಗ ನನಗೆ ಅಸಾಧ್ಯವಾದ ಕೋಪ ಬಂದ್ಬಿಟ್ಟಿತ್ತು. ಸತ್ಯ ಹೇಳಬೇಕು ಅಂದರೆ, ಒಂದು ವೇಳೆ ನಾನೇ ಏನಾದರೂ ಅವನಿಗೆ ಬೇರೆ ಹುಡುಗಿನ ಹುಡುಕಬೇಕಾಗಿತ್ತು ಅಂತಂದರೆ ಖಂಡಿತ ಅವಳು ನಿನ್ನಷ್ಟು ಒಳ್ಳೆಯವರಾಗಿರ್ತಿರ್ಲಿಲ್ಲ. ತಾತ, ನೀವು ಹೀಗೆ ಹೇಳ್ತಿರೋದು ಕೇಳೋಕೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ಸ್ ತಾತ. ಏನು ತಾತ ಮೊಮ್ಮಗಳು ಫುಲ್ ಖುಷಿಯಾಗಿದ್ದೀರಾ? ಏನು ವಿಷಯ? ಏನಿಲ್ಲ ದಂಡಪಿಂಡ, ನೀನು ಇವಳನ್ನೇನಾದರೂ ಮದುವೆ ಆಗಿದ್ದಿರಲಿಲ್ಲ ಅಂತಂದರೆ ಇವಳಿಗಿಂತ ಒಳ್ಳೆ ಹುಡುಗಿಯನ್ನು ಕರ್ಕೊಂಡು ಬಂದು ನಿನಗೆ ಮದುವೆ ಮಾಡಿಸ್ತಿದ್ದೆ ಅಂತ ಹೇಳ್ತಿದ್ದೆ. ತಾತ, ಆಗಲೇ ಬೇರೆನೇ ಹೇಳ್ದಾಗಿತ್ತು. ನೆಗದು ಬಿತ್ತು. ಆಗಲೂ ನಾನು ಇದೇ ಹೇಳಿದ್ದು. ಬಸ್ಸು ತಗೋ, ಮನೆ ಖರ್ಚಿಗೆ ಬಡ್ಡಿ ಕಟ್ಟೋಕೆ. ಸಂಬಳ ಆಯ್ತಾ ಸಮರ್? ಹಾಂ ಬಸ್ಸು. ತಾತ ತಗೊಳ್ಳಿ, ಕನ್ನಡಕಕ್ಕೆ 5,000ಕ್ಕೆ ಒಳ್ಳೆ ಕನ್ನಡಕನೇ ಸಿಗುತ್ತೆ. ಸದ್ಯಕ್ಕಾದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಆಪ್ರೇಷನ್ ಆಮೇಲೆ ಮಾಡಿಸ್ತೀನಿ. ದಂಡಪಿಂಡ, ನೀನು ಆಮೇಲೆ ಆಪ್ರೇಷನ್ ಮಾಡಿಸ್ತೀಯೋ ಇಲ್ವೋ ನಂಗೆ ಗೊತ್ತಿಲ್ಲ, ಆದರೆ ಆಪ್ರೇಷನ್ ಮಾಡಿಸ್ಬೇಕು ಅಂತ ಅನ್ನೋ ಮನಸ್ಸಿದೆಯಲ್ಲ, ಅಷ್ಟು ಸಾಕು ಕಣೋ. ತಾತ, ನೀವು ನಮಗೋಸ್ಕರ ಎಷ್ಟೆಲ್ಲ ಮಾಡಿದ್ದೀರಾ, ಆದರೆ ನಿಮಗೆ ಬೇಕಾಗಿರೋ ಟೈಮಲ್ಲಿ ನಮ್ಮ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಬೇಜಾರಾಗ್ತಾ ಇದೆ. ಸಾರಿ ತಾತ. ಚಿಂತೆ ಇಲ್ಲ ಕಣೋ, ನಿನಗಿಷ್ಟು ಒಳ್ಳೆ ಮನಸ್ಸಿದೆಯಲ್ಲ, ನಿನಗೊಂದು ಒಳ್ಳೆ ಕೆಲಸ ಸಿಕ್ಕಿ ನಿನ್ನ ಜೀವನದಲ್ಲಿ ನೆಲೆ ಕಂಡುಕೊಂಡ್ರೆ ನನಗಷ್ಟೇ ಸಾಕು ಕಣೋ. ಅಪರಂಜಿ ಅಂತ ಹೆಂಡತಿ ಸಿಕ್ಕಿದ್ದಾಳೆ, ನೀನು ಒಂದು ಒಳ್ಳೆ ಸರಿಯಾದ ಕೆಲಸ ಸಿಕ್ಬಿಟ್ರೆ ಎಲ್ಲ ಸರಿಗೆ ಹೋಗ್ಬಿಡ್ತೆ ಬಿಡು. ಯಾಕೆ ಹೀಗೆ ಮಾಡಿದ್ರಿ ತುಳಸಿ ಅವರೇ? ಯಾವ ವಿಷಯ ಮಾಧವ್ ಅವರೇ? ಆ ಹಾರನ ಶಾರ್ವರಿ ರೂಮಲ್ಲಿ ನೀವಿಟ್ಟಿದ್ದಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ಹಾರ ಇಲ್ಲ ಅನ್ನೋ ವಿಷಯನ ಯಾರಿಗೂ ಹೇಳಬೇಡಿ ಅಂದಿದ್ದಕ್ಕೆ ನಾನು ಸುಳ್ಳು ಹೇಳಲ್ಲ ಅಂದಿದ್ರಿ. ಈಗ ನೀವೇ ಸುಳ್ಳು ಹೇಳಿದ್ದೀರಾ, ಯಾಕೆ? ಯಾರನ್ನಾದ್ರೂ ಕಾಪಾಡಕ್ಕೆ ಅಂತ ಹೇಳಿದ್ದು ಸುಳ್ಳು ಅಂತ ಅನ್ಸಲ್ಲ ಅಲ್ವಾ? ಏನು ಹೇಳ್ತಾ ಇದ್ದೀರಾ ನೀವು? ಯಾರನ್ನ ಕಾಪಾಡಕ್ಕೆ ಹೋದ್ರಿ? ನನಗೆ ಶಾರ್ವರಿ ಮೇಲೂ ಅನುಮಾನ ಇಲ್ಲ, ಅವಳು ಅದನ್ನು ತಗೊಂಡು ಹೋಗಿರಲ್ಲ. ಆದರೆ ಅದು ಅಲ್ಲಿಗೆ ಹೇಗೋಯ್ತು? ಈ ಕೆಲಸ ಯಾರು ಮಾಡಿದಾರೋ ನನಗೆ ಗೊತ್ತಿಲ್ಲ. ಮನೇಲಿ ಯಾರ್ಯಾರ ಮೇಲೂ ಅನುಮಾನ ಪಡೋದು ಬೇಡ ಅಂತ ಹೀಗೆ ಮಾಡಿದೆ. ಇಷ್ಟೊಂದು ಒಳ್ಳೆ ಗುಣ ಒಳ್ಳೇದಲ್ಲ ತುಳಸಿಯವರೇ. ಏನೋ ಯಾರಿಂದನೋ ತಪ್ಪಾಗಿದೆ, ಇದನ್ನ ಇಲ್ಲಿಗೆ ಬಿಟ್ಬಿಡೋಣ. ನೋ ತುಳಸಿಯವರೇ, ಇದು ಚಿಕ್ಕ ವಿಷಯ ಅಲ್ಲ. ತಲೆಮಾರಿನ ಹಾರನ ಯಾರೋ ಕದ್ದು ಇನ್ನೆಲ್ಲೋ ಹಾಕ್ತಾರೆ, ಮನೆಯಲ್ಲಿ ಸುಮ್ಮನೆ ಸಮಸ್ಯೆ ಕ್ರಿಯೇಟ್ ಮಾಡ್ತಾರೆ ಅಂದರೆ ಅದನ್ನು ಚಿಕ್ಕ ವಿಷಯ ಅನ್ನೋಕ್ಕಾಗತ್ತಾ? ಇವತ್ತು ನಾವು ಸುಮ್ಮನಿದ್ರೆ ನಾಳೆ ಇನ್ನೇನೋ ಸಮಸ್ಯೆ ಆಗುತ್ತೆ. ಮತ್ತಿನ್ನೇನು ಮಾಡೋಣ ಅಂತೀರಾ? ಶಾರ್ವರಿ ಅವರು ಇದನ್ನು ತಗೊಂಡಿರಲ್ಲ ಅನ್ನೋದ್ರ ಬಗ್ಗೆ ನಮ್ಮಿಬ್ರಿಗೂ ನಂಬಿಕೆ ಇದೆ. ಈ ಮನೇಲಿರೋರು ಇನ್ನೆಲ್ಲರೂ ಒಳ್ಳೆಯವರೇ. ಹೀಗಿರುವಾಗ ಸುಖ ಸುಮ್ಮನೆ ಅನುಮಾನ ಪಟ್ಟು ಯಾಕೆ ಸಂಬಂಧನ ಹಾಳು ಮಾಡ್ಕೋಬೇಕು? ನನ್ನ ಮೇಲೆ ಬರೋ ಒಂದು ಆರೋಪದಿಂದ, ನನಗಾಗೋ ಅವಮಾನದಿಂದ ಈ ಮನೆಯಲ್ಲಿ ನೆಮ್ಮದಿ ಇರುತ್ತೆ ಅನ್ನೋದಾದರೆ, ಆ ಆರೋಪಕ್ಕೆ ಅವಮಾನಕ್ಕೆ ನಾನು ಸದಾ ಸಿದ್ಧವಾಗಿರ್ತೀನಿ. ನನಗದರಿಂದ ಏನೂ ನೋವಾಗಲ್ಲ. ಏನು ಹೇಳಿ ನಿಮಗೆ? ನಿಮ್ಮ ಈ ಗುಣದಿಂದನೇ ನಾನು ನಿಮ್ಮನ್ನು ಬಿಟ್ಟಿರೋಕೆ ಆಗದೇ ಇರೋಷ್ಟು ಇಷ್ಟಪಟ್ಟಿದ್ದು. ಐ ರಿಯಲಿ ಲವ್ ಯು ತುಳಸಿಯವರೇ. ಏನಾದರೂ ಅಂದ್ರ? ಅದು ನಿಮಗೆ ನನ್ನ ಮನಸ್ಸಿನ ಮಾತು ಕೇಳುತ್ತಲ್ವಾ?
ನಾನು ಏನು ಅನ್ಕೊಂಡೆ ಅಂತ ಹೇಳ್ತೀರಾ? ಅದು ಯಾಕೋ ಇವತ್ತು ಕಿವಿ ಸರಿಯಾಗಿ ಕೇಳಿಸ್ತಿಲ್ಲ. ಮನಸ್ಸಿನ ಮಾತು ಕೇಳಿಸ್ಕೊಳ್ಳೋದಕ್ಕೆ ಕಿವಿ ಬೇಡ, ಹೃದಯ ಸಾಕು. ನಿಜ ಹೇಳಿ, ನಾನು ಏನು ಹೇಳ್ಕೊಂಡೆ ಅಂತ ನಿಮಗೆ ಗೊತ್ತಾಯ್ತೋ ಇಲ್ವೋ? ಗೊತ್ತಾಯ್ತು. ಹಾಗಾದರೆ ಹೇಳಿ, ನಾನು ಏನಂದೆ ಅಂತ. ಇವತ್ತು ಬೇಡ, ಸಮಯ ಬಂದಾಗ ಖಂಡಿತ ಹೇಳ್ತೀನಿ. ನಾನು ಕಾಯ್ತೀನಿ. ಏನಿವತ್ತು ಸಾಹೇಬ್ರಿಗೆ ಹೆಂಡತಿ ಜೊತೆ ವಾಕಿಂಗ್ ಮಾಡೋ ಮನ್ಸಾಗ್ಬಿಟ್ಟಿದೆ. ನನ್ನ ಮುದ್ದಿನ ಹೆಂಡತಿ ಜೊತೆ ವಾಕ್ ಮಾಡೋಕ್ಕೆ ಯಾವಾಗಲೂ ಮನಸ್ಸಾಗತ್ತೆ, ಆದರೆ ಟೈಮ್ ಇರಲ್ಲ ಅಷ್ಟೇ. ನೀವು ಆ ಟೈಮ್ಗೆ ಕಿವಿ ಹಿಡಿದು ಹೇಳಬೇಕಪ್ಪ, ಸ್ವಲ್ಪ ನಿಧಾನ ಕೊಡು, ನಾನು ನನ್ನ ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ತುಂಬ ಸಲ ಹೇಳಿದ್ದೀನಿ ಪೂರ್ಣಿ, ಆದರೆ ಈ ಟೈಮ್ ನನ್ನ ಮಾತೆ ಕೇಳಲ್ಲನತ್ತೆ. ಇದಕ್ಕೆ ನಮ್ಮಿಬ್ರು ಕಂಡ್ರೆ ಜಲಸಿ ಅನ್ಸುತ್ತೆ. ಯಾಕೋ? ನಾವಿಬ್ರು ಎಷ್ಟು ಪ್ರೀತಿಯಿಂದ ಇರ್ತೀವಿ ಅಂತ. ಆಮೇಲೆ ನಾವಿಬ್ರು ಎಷ್ಟು ಕ್ಯೂಟ್ ಕಪ್ಪಲ್ಲು ಅಂತ. ಆಮೇಲೆ ಸರ್ಲೆ ನೀನು ಇಷ್ಟು ಕ್ಯೂಟಾಗಿ ಆಡ್ತೀಯ ಅಂತಾನೆ ನನಗೆ ನಿನ್ನ ಬಿಟ್ಟು ಎಲ್ಲೂ ಹೋಗಕ್ಕೆ ಮನಸ್ಸೇ ಆಗಲ್ಲ. ನನಗೂ ಅಷ್ಟೆ, ನಾವಿಬ್ರು ಹೀಗೆ ಓಡಾಡ್ಕೊಂಡಿರ್ಬೇಕು. ಹೇಗೆ? ಹೇಗೆ ಅಂದರೆ ಹೀಗೆ, ಒಬ್ರ ಕೈ ಒಬ್ರು ಇಟ್ಕೊಂಡು. ರೀ, ನಾವಿನ್ಮೇಲೆ ಇಲ್ಲೇ ಎಲ್ಲಾದ್ರೂ ಹತ್ರ ಹೋಗ್ಬೇಕು ಅಂದ್ರೆ ಕಾರಲ್ಲಿ ಹೋಗೋದು ಬೇಡ, ನಡ್ಕೊಂಡೇ ಹೋಗೋಣ ಅಲ್ವಾ? ಗುಡ್ ಐಡಿಯಾ. ಒಂದು ಕೆಲಸ ಮಾಡೋಣ, ಕಾರ್ ಬೇಡವೇ ಬೇಡ, ಹೇಗೂ ನಡೆಯೋದು ಆರೋಗ್ಯಕ್ಕೆ ಒಳ್ಳೇದಲ್ವಾ? ನಂಗೆ ಓಕೆ. ಆಮೇಲೆ ಈ ಮನೆ ಆಸ್ತಿ ಎಲ್ಲ ಯಾವುದು ಬೇಡ, ನಾವಿಬ್ರು ಎಲ್ಲಾದರೂ ಆರಾಮಾಗಿ ಗುಡ್ಸ್ಲ ಇದ್ಬಿಡೋಣ. ಇದೆಲ್ಲ ಅಭಿ ಕೊಟ್ಬಿಡೋಣ, ಏನಂತೀಯ? ಕೊಟ್ಬಿಡಿ, ನನಗೇನು ಬೇಜಾರಿಲ್ಲ. ನೀವು ನನ್ನ ಜೊತೆಲಿ ಇರ್ತೀರಾ ಅಂದರೆ ನನಗೆಲ್ಲಿದ್ರೂ ಖುಷಿನೇ. ನಾನು ಎಲ್ಲ ಕೊಡ್ತೀನಂದ್ರೂ ಅಭಿ ತಗೊಳಲ್ಲ, ಅಷ್ಟು ಒಳ್ಳೆ ತಮ್ಮ ಅವನು. ಹಾಂ ಪೂರ್ಣಿ, ನಾಡಿದ್ದು ಅಭಿ ಬರ್ಡೇ ಅಲ್ವಾ? ಹೌದಲ್ವಾ? ಈ ಸಲ ಏನಾದರೂ ಸ್ಪೆಷಲ್ ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಏನು ಮಾಡಲಿ? ಏನು ಕೊಡ್ತೀರಾ? ವಸ್ತುಗಳಾದರೆ ಅವನ ಹತ್ರ ಎಲ್ಲ ಇದೆ, ಅದು ಬಿಟ್ಟು ಅವನ ಹತ್ರ ಇಲ್ದಿರೋದೇನಾದರೂ ಕೊಡಬೇಕು. ಈಗ ಹೊಸ ಪ್ರಾಜೆಕ್ಟ್ ಬಂದಿದೆ ಅಲ್ಲ, 120 crores ನನ್ನ ಕಂಪ್ನಿಗೆ, ಅದನ್ನು ಅವನ ಕಂಪ್ನಿಗೆ ಬಿಟ್ಟು ಕೊಟ್ಬಿಡ್ತೀನಿ. ಹೇಗಿದೆ ಐಡಿಯಾ? ವಾವ್, ಸೂಪರ್ ಆಗಿದೆ. ಇದಕ್ಕೆಂತ ಒಳ್ಳೆ ಗಿಫ್ಟ್ ಇಲ್ಲ. ಆದರೆ ನಂಗೊಂದು ಡೌಟು, ಇದಕ್ಕೆ ಮಾವ ಒಪ್ಬೇಕಲ್ವಾ? ಅವ್ರ ಸಿಗ್ನೇಚರು ಬೇಕಲ್ವಾ? ಅವ್ರನ್ನ ಒಪ್ಸಕ್ಕೆ ನೀನು ಇದೆಯಲ್ಲ. ನಾನಾ? ನೋ ವೇ, ಆಫೀಸ್ ವಿಷಯಕ್ಕೆ ನಾನು ಇಂಟರ್ಫಿಯರ್ ಆಗಲ್ಲಪ್ಪ. ಪ್ಲೀಸ್ ಪುಣ್ಯ. ಇಲ್ಲ ಅಂದರೆ ಇಲ್ಲ. ಅವ್ರು ನಿಮ್ಮಪ್ಪ ತಾನೆ, ನೀವೇ ಮಾತಾಡಿ ಒಪ್ಸಿ. ನಾನಾ? ಸರಿ. ಏನಂದ್ರಿ? ನೀವು ನಿಜವಾಗ್ಲೂ ಮಾವನ ಹತ್ರ ಮಾತಾಡ್ತೀರಾ? ಅಣ್ಣ, ಅಮ್ಮನ ಹಾರ ಕಾಣಿಸ್ತಿಲ್ಲ. ನನಗೆ ಈಗ ಅರ್ಥ ಆಯಿತು, ಕೀ ಸಮರ್ಥ ಕೂತಿದ್ದ ಜಾಗದಲ್ಲಿ ತಾನೇ ಸಿಕ್ಕಿರಿದ್ದು, ಅಂದರೆ ಅವನೇ ಎಗರಿಸಿರ್ತಾನೆ. ಅದನ್ನ ನಾನು ಎಲ್ಲೋ ನೋಡಿದ್ದೀನಲ್ಲ, ಅಮ್ಮನ ಕಬೋರ್ಡಲ್ಲಿ. ಶಾರ್ವರಿಯವರು ಪೂಜೆಗೆ ಹಾರ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಇದೇ ಹಾರ ಅಲ್ವಾ ಅಂತ ಕೇಳಕ್ಕೆ ಅವ್ರ ರೂಮಿಗೆ ತೊಗೊಂಡೋಗಿದ್ದೆ. ಅವ್ರು ಅಲ್ಲಿರ್ಲಿಲ್ಲ. ಆಮೇಲೆ ಕೇಳಿದ್ರಾಯ್ತು ಅಂತ ಅಲ್ಲೇ ಇಟ್ಟು ಮರ್ತು ಬಂದ್ಬಿಟ್ಟೆ ಅನ್ಸುತ್ತೆ.
ಯಾಕೆ ತುಳಸಿಯವರೇ ಎದ್ದು ಕೂತ್ರಿ? ನಿದ್ದೆ ಬರ್ತಾ ಇಲ್ವಾ? ನಿಮಗೂ ನಿದ್ದೆ ಬರ್ತಾ ಇಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ಎತ್ಕೂತೆ. ಹಾರದ ವಿಷಯ ಯೋಚನೆ ಮಾಡ್ತಾ ಇದ್ದೀರಾ? ಹ್ಞೂ, ಅದೊಂದೇ ವಿಷಯ ಅಂತಲ್ಲ. ಅನ್ಸುತ್ತೆ ಅಲ್ವಾ? ಮಾಧವ್ ಅವರೇ, ನೆಮ್ಮದಿ ಅನ್ನೋದು ಹೊರಗೆಲ್ಲೂ ಸಿಕ್ಕಲ್ವಂತೆ. ಅದು ನಮ್ಮೊಳಗೆ ನಾವೇ ಕಂಡ್ಕೋಬೇಕು ಅಂತ ನನ್ನ ಬೆಸ್ಟ್ ಫ್ರೆಂಡ್ ಯಾವಾಗಲೂ ಹೇಳ್ತಿದ್ರು. ಯಾರು? ಅವರು ತುಂಬ ದೊಡ್ಡ ಅಡುಗೆ ಭಟ್ರು, ಮಾಧವ ಅಂತ. ಅಲ್ಲಿಗೆ ನೀವು ನನ್ನ ಒಂದೂ ಶೋನು ಬಿಡದೇ ನೋಡಿದ್ದೀರಾ ಅಂತ ಆಯ್ತು. ಇಲ್ಲ, ನಿಮ್ಮ ಶೋ ನೋಡುವಾಗಲೆಲ್ಲ ನಾನು ಒಂದು ಅನ್ಕೋತಾ ಇದ್ದೆ, ಜಗತ್ತಲ್ಲಿ ನೆಮ್ಮದಿಯಿಂದ ಇರೋ ವ್ಯಕ್ತಿ ಅಂದರೆ ಅದು ನೀವು ಮಾತ್ರ ಇರಬೇಕು ಅಂತ. ಆದರೆ ನಿಮ್ಮ ಪರಿಚಯ ಆದಮೇಲೆ ಗೊತ್ತಾಯ್ತು, ನಿಮ್ಮ ನಗುವಿನ ಹಿಂದೆ ಇರೋದು ಖುಷಿ ಅಲ್ಲ, ನೋವು ಅಂತ. ನಾನು ಚಿಕ್ಕವನಾಗಿದ್ದಾಗ ನನಗೇನೇ ಬೇಜಾರಾದರೂ ನನ್ನ ಅಮ್ಮನ ಹತ್ರ ಹೇಳ್ಕೊತಾ ಇದ್ದೆ. ಅಮ್ಮ ಹೋದ್ಮೇಲೆ ಮಹೇಶ್ ಅಂತ ಹೇಳ್ಕೊತಾ ಇದ್ದೆ. ಆದರೆ ಅವನಿಗೆ ಹಾಗಾದ್ಮೇಲೆ ಒಂಟಿ ಆಗಿಬಿಟ್ಟೆ ನಾನು. ಮತ್ತೆ ನನ್ನ ನೋವನ್ನೆಲ್ಲ ಹೇಳ್ಕೊಳಕ್ಕೆ ಶುರು ಮಾಡಿದ್ದು ನಿಮ್ಮ ಹತ್ರನೇ. ನಿಮ್ಮ ಅಮ್ಮನ ಹತ್ರ ಹೇಗೆಲ್ಲ ಹಂಚ್ಕೋತಾ ಇದ್ರೋ ಹಾಗೆ ಎಲ್ಲನೂ ನನ್ನ ಹತ್ರ ಹಂಚ್ಕೊಳ್ಳಿ, ನಿಮ್ಗೆ ಅಭ್ಯಂತರ ಇಲ್ಲ ಅಂದರೆ. ತುಳಸಿಯವರೇ, ದೇವರು ನನಗೆ ಎಷ್ಟೋ ವಿಷಯದಲ್ಲಿ ನೋವು ಕೊಟ್ಟ. ಆದರೆ ನೀವು ನನಗೆ ಸಿಗೋ ಹಾಗೆ ಮಾಡಿ ಆ ನೋವನ್ನೆಲ್ಲ ಮರೆಸ್ಬಿಟ್ಟ. ನನಗೆ ಈ ಸಿಟಿ, ಈ ದಿನ ಬೆಳಗಾದರೆ ಜಗಳ ಎಲ್ಲ ಸಾಕಾಗೋಗಿದೆ. ಕೆಲವೊಂದು ಸಲ ನಂದಗಿರಿಗೆ ಹೋಗಿ ಸೆಟ್ಲ್ ಆಗಿಬಿಡೋಣ ಅನಿಸುತ್ತೆ. ನಾನು ಹಾಗೇನಾದರೂ ಮಾಡಿದ್ರೆ ನೀವು ನನ್ನ ಜೊತೆ ಇರ್ತೀರಲ್ಲ ತುಳಸಿಯವರೇ? ಖಂಡಿತ ಮಾಧವ್ ಅವರೇ, ನೀವೆಲ್ಲಿ ಹೋಗ್ತಿರೋ ನಿಮ್ಮ ಜೊತೆ ನಾನು ಬರ್ತೀನಿ. ಹೇಗೂ ಇಲ್ಲಿ ಮಕ್ಕಳಿಗೆಲ್ಲ ಮದುವೆ ಆಗಿದೆ, ಅವ್ರ ಜೀವನ ಅವ್ರಿಗೆ ಅಂತಿದೆ. ಹೌದು, ನಾವು ಇಲ್ಲಿರೋ ಆಸ್ತಿನೆಲ್ಲ ಎಲ್ರಿಗೂ ಹಂಚಿ ಅಲ್ಲಿ ಹೋಗಿದ್ದು ಬೇಡ. ಸರಿ, ನೀವು ಹೇಗೆ ಹೇಳ್ತೀರೋ ಹಾಗೆ. ಥ್ಯಾಂಕ್ ಯು. ಹೊಸ ಬೆಸುಗೆ ಜೊತೆ ಹೊಸ ನಡಿಗೆ, ಹೃದಯವ ಹೊಸಿಲನು ದಾಟಿದೆ. ಹೊಸತನಕ್ಕೆ ಹೊಸ ಜೀವನಕ್ಕೆ ಮನಸ್ಸಿದು ರುಜುವನು ಹಾಕಿದೆ. ನನ್ನ